ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ನ ಶಂಕಿತ ಉಗ್ರನನ್ನ ಬಂಧಿಸಲಾಗಿದೆ. ಅಬೂಬಕರ್ ಈತ ಬಂಧನಕ್ಕೆ ಒಳಗಾಗಿರುವಂತಹ ವ್ಯಕ್ತಿ. ತಮಿಳುನಾಡು ಪೊಲೀಸರು ಈತನನ್ನ ಬಂಧಿಸಿದ್ದಾರೆ. ಆಂಧ್ರದ ಅನ್ನಮಯ್ಯ ಜಿಲ್ಲೆಯಲ್ಲಿ ಶಂಕಿತ ಉಗ್ರನನ್ನ ಬಂಧಿಸಲಾಗಿದೆ. ಅಬೂಬಕರ್ ಅನ್ನೋ ವ್ಯಕ್ತಿಯನ್ನ ಈಗ ಶಂಕೆ ಮೇಲೆ ಬಂಧಿಸಲಾಗಿದೆ. ಈತ ಆಂಧ್ರದ ಅನ್ನಮಯ್ಯ ಜಿಲ್ಲೆಯಲ್ಲಿ ಅಡಗಿ ಕೂತಿದ್ದ. ತಮಿಳುನಾಡು ಉಗ್ರ ನಿಗ್ರಹ ಪಡೆಯಿಂದ ಅಬೂಬಕರ್ನನ್ನ ಬಂಧಿಸಲಾಗಿದೆ. ಕಳೆದ 30 ವರ್ಷಗಳಿಂದ ಈತ ತಲೆಮರೆಸಿಕೊಂಡಿದ್ದ ಅನ್ನೋ ಮಾಹಿತಿ ಇದೆ. ಇನ್ನು 2013ರಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಡೆದಂತಹ ಬಾಂಬ್ ಸ್ಫೋಟದಲ್ಲಿ ಸಾಕ್ಷ್ಯಗಳು ಸಿಕ್ಕಿತ್ತು. ಈತನ ಕೈವಾಡದ ಬಗ್ಗೆ ಒಂದಿಷ್ಟು ಸಾಕ್ಷ್ಯಗಳು ಸಿಕ್ಕಿತ್ತು. ಅಂದ್ರೆ ಈತ ಬಾಂಬ್ ತಯಾರಿಯಲ್ಲಿ ಸಾಕಷ್ಟು ಪರಿಣಿತಿಯನ್ನ ಹೊಂದಿದ್ದಾನೆ ಅನ್ನೋ ಮಾಹಿತಿಗಳು ಸಿಕ್ಕಿದೆ. ಇನ್ನು 1995ರಿಂದಲೂ ಕೂಡ ಹಲವು ಪ್ರಕರಣಗಳಲ್ಲಿ ಉಗ್ರ ಚಟುವಟಿಕೆಗಳಲ್ಲಿ ಈತ ಪಾಲ್ಗೊಂಡಿದ್ದಾನೆ ಅಂತ ಆರೋಪಗಳು ಈತನ ಮೇಲಿದೆ. ಪ್ರಮುಖವಾಗಿ ಈತ ಬಾಂಬ್ ತಯಾರಿಕೆಯಲ್ಲಿ ಸಾಕಷ್ಟು ಪರಿಣಿತಿಯನ್ನ ಹೊಂದಿದ್ದಾನಂತೆ. ಇನ್ನು ದೇಶದ ಹಲವು ಕಡೆಗಳಲ್ಲಿ ಬಾಂಬ್ ಬ್ಲಾಸ್ಟ್ ಮತ್ತು ಪ್ರಮುಖ ಹಿಂದೂಪರ ಸಂಘಟನೆ ಮುಖಂಡರ ಕೊಲೆಯಲ್ಲಿ ಈತನ ಪಾತ್ರದ ಬಗ್ಗೆ ತನಿಖೆಯಲ್ಲಿ ಬಹಿರಂಗ ಆಗಿತ್ತು. ಸದ್ಯ 3 ದಶಕಗಳ ನಂತರ ಅಬೂಬಕರ್ ಮತ್ತು ಆತನ ಸಹಚರ ಮೊಹಮ್ಮದ್ ಅಲಿಯನ್ನ ತಮಿಳುನಾಡು ಉಗ್ರ ನಿಗ್ರಹ ಪಡೆ ಬಂಧಿಸಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಈ ಅಬೂಬಕರ್ ಹಿನ್ನೆಲೆ ಏನು, ಯಾವ ತರ ಉಗ್ರ ಚಟುವಟಿಕೆಗಳಲ್ಲಿ ಈತ ಪಾಲ್ಗೊಂಡಿದ್ದಾನೆ ಅಂತ ಆರೋಪಗಳು ಈತನ ಮೇಲಿದೆ, ಸಾಕ್ಷ್ಯಗಳು ಏನೆಲ್ಲ ಸಿಕ್ಕಿದೆ ಈತನ ವಿರುದ್ಧವಾಗಿ? ಶಮಿತಾ ಶೆಟ್ಟಿ ಕಳೆದ 30 ವರ್ಷಗಳಿಂದಲೂ ಕೂಡ ತಲೆಮರೆಸಿಕೊಂಡು ಪೊಲೀಸರಾಗಿರ್ಬೋದು, NIA ಅಧಿಕಾರಿಗಳಾಗಿರ್ಬೋದು, ಮತ್ತು ಬೇರೆ ಬೇರೆ ಸ್ಟೇಟ್ ಆಂಧ್ರ ಆಗಿರ್ಬೋದು, ತಮಿಳುನಾಡು ಮತ್ತು ಕರ್ನಾಟಕದ ಸಂಬಂಧಪಟ್ಟಂಥ ಟೆರರಿಸ್ಟ್ ಸೆಲ್ ಏನಿದೆ ಅವು ಯಾರಿಗೂ ಕೂಡ ಮಾಹಿತಿ ಸಿಕ್ಕಿರಲಿಲ್ಲ ಇದುವರೆಗೂ ಕೂಡ. ಆದರೆ ಈತ ದೇಶದ ಬೇರೆ ಬೇರೆ ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗಿಯಾಗುವ ಮೂಲಕವಾಗಿ ಅದರಲ್ಲಿ ಏನು 2013ರಲ್ಲಿ ಆದಂಥ ಏಪ್ರಿಲ್ 17ನೇ ತಾರೀಕು ಆದಂಥ ಒಂದು ಮಲ್ಲೇಶ್ವರಂನ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ 16 ಮಂದಿ ಗಾಯಗೊಳ್ತಾರೆ. ಆದರೆ ಆ ಬಾಂಬ್ ಇಡುವಂಥದ್ದಾಗಿರ್ಬೋದು ಮತ್ತು ಅದಕ್ಕೆ ರೆಕ್ಕಿ ಮಾಡಿರುವಂಥ ಒಂದು ವಿಚಾರ ಇದೆ, ಅದರಲ್ಲಿ ಪ್ರಮುಖ ಪಾತ್ರ ಈತ ವಹಿಸಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಆನಂದಿನಲ್ಲೂ ಕೂಡ ಪೊಲೀಸರು ಬೆನ್ನು ಬಿದ್ದಿದ್ರು ಮತ್ತು NIA ಅಧಿಕಾರಿಗಳು ಕೂಡ ಕಾರ್ಯಾಚರಣೆ ನಡೆಸಿದ್ರು. ಆದರೆ ಎಲ್ಲೂ ಕೂಡ ಗೊತ್ತಿರಲಿಲ್ಲ. ಈಗ ಕೊನೆಗೂ 30 ವರ್ಷಗಳ ಬಳಿಕ ಆತ ಆಂಧ್ರದ ಅನ್ನಮಯ್ಯ ಜಿಲ್ಲೆಯಲ್ಲಿ ಈಗ ತಮಿಳುನಾಡಿನ ಉಗ್ರ ನಿಗ್ರಹ ಪಡೆಯ ಒಂದು ಟೀಮ್ ಏನಿದೆ ಅವರು ಆತನನ್ನು ಬಂಧನ ಮಾಡಿರೋದು. ಕೇವಲ ಅಬೂಬಕರ್ ಸಿದ್ದಿಕ್ ಅಷ್ಟೇ ಅಲ್ಲದೆ ಆತನ ಸಹಚರ ಮೊಹಮ್ಮದ್ ಅಲಿಯನ್ನ ಇಬ್ಬರನ್ನು ಕೂಡ ಬಂಧನ ಮಾಡಿ ತೀವ್ರ ವಿಚಾರಣೆ ಮಾಡಲಾಗ್ತಾರಂಥದ್ದು. ಆದರೆ ಇಷ್ಟು ದಿನಗಳವರೆಗೂ ಕೂಡ ಎಲ್ಲಿ ಇದ್ದ ಈತ, ಹೇಗಿದ್ದ ಮತ್ತು ಏನು ಕೆಲಸಗಳನ್ನು ಮಾಡಿಕೊಂಡಿದ್ದ ಅನ್ನೋದ್ರ ಬಗ್ಗೆ ಮತ್ತು ಉಗ್ರ ಚಟುವಟಿಕೆಗಳಲ್ಲಿ ಏನಾದರೂ ಸಕ್ರಿಯ ಆಗಿದ್ದ ಅನ್ನೋದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇದೆ. ಯಾಕಂದರೆ ಕೇವಲ ಈತ ಬ್ಯಾಕ್ಗ್ರೌಂಡಲ್ಲಿ ಇದ್ಕೊಂಡು ಏನಾದರೂ ಟ್ರೈನಿಂಗ್ ಕೊಡುವಂಥ ಕೆಲಸ ಆಗಿರ್ಬೋದು ಅಥವಾ ಬೇರೆ ಇನ್ನಿತರ ಏನಾದರೂ ದೇಶದ ವಿಧ್ವಂಸಕ ವಿಚಾರಗಳಲ್ಲಿ ಏನಾದರೂ ಈತ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡಲಾಗ್ತಾ ಇದೆ. ಕೇವಲ ಕರ್ನಾಟಕದ ಅಷ್ಟೇ ಅಲ್ಲದೆ ತಮಿಳುನಾಡಿನ ಸರಣಿ ಬಾಂಬ್ ಬ್ಲಾಸ್ಟ್ ಕೇಸ್ ಏನಾಗುತ್ತೆ ಅದರಲ್ಲೂ ಕೂಡ ಈತ ಬಾಂಬ್ ಇಟ್ಟಿರುವಂಥದ್ದಾಗಿರ್ಬೋದು, ಮತ್ತು SP ಕಚೇರಿ ಮತ್ತು ಅಲ್ಲಿ ಹಿಂದೂ ಮುಖಂಡರ ಒಂದು ಕಚೇರಿ ಆಗಿರ್ಬೋದು ಅಲ್ಲೂ ಕೂಡ ಬಾಂಬ್ ಇಟ್ಟಿರುವಂಥದ್ದು, ಮತ್ತು ಅಲ್ಲಿ ಮತ್ತೆ ಇನ್ನೊಂದು ಅಡ್ವಾಣಿಯ ರಥಯಾತ್ರೆಯ ಸಂದರ್ಭದಲ್ಲೂ ಕೂಡ ಬಾಂಬ್ ಇಡುವಂಥ ಪ್ಲಾನನ್ನು ಕೂಡ ಈತ ಮಾಡಿದ್ದ. ಅದು ಸಕ್ಸಸ್ ಆಗಿರಲಿಲ್ಲ ಅಂತ ಕೂಡ ಹೇಳಲಾಗ್ತಾರಂಥದ್ದು. ಮಧುರೈನಲ್ಲಿ, ಚೆನ್ನೈ ಮತ್ತು ಮಧುರೈನಲ್ಲಿ ಈ ರೀತಿಯಾಗಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸುವ ನಿಟ್ಟಿನಲ್ಲಿ ಆತ ರೆಕ್ಕೆಯನ್ನು ಮಾಡಿ ಬಾಂಬ್ ಇಡುವಂಥ ಕೆಲಸ ಆಗಿರ್ಬೋದು. ಕೇವಲ ಬಾಂಬ್ ಇಡುವಂಥದ್ದಷ್ಟೇ ಅಲ್ಲದೆ ಇದಲ್ಲದೆ ಬಾಂಬನ್ನು ತಯಾರಿಕೆ ಮಾಡುವುದರಲ್ಲೂ ಕೂಡ ಹೆಚ್ಚು ಪರಿಣಿತನಾಗಿದ್ದ ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಸದ್ಯದ ಮಟ್ಟಿಗೆ ಈಗ ಅಲ್ಲಿ ತಮಿಳುನಾಡಿನ ಉಗ್ರ ನಿಗ್ರಹ ಪಡೆ ಪೊಲೀಸರು ಕೂಡ ಆತ ಒಂದು ಟೀಮ್ ಏನಿದೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇರುವಂಥದ್ದು. ಇನ್ನು NIA ಟೀಮ್ ಕೂಡ ಎಂಟ್ರಿಯನ್ನು ಕೊಡುತ್ತೆ. ಯಾಕಂದರೆ NIA ಟೀಮ್ ಕೂಡ ಈತನ ಪತ್ತೆಗೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿತ್ತು, ಎಲ್ಲೂ ಕೂಡ ಗೊತ್ತಿರಲಿಲ್ಲ. ಆದರೆ ಈಗ ಅವರು ಸಿಕ್ಕಿರುವಂಥದ್ದು ಹೇಗೆ ಆತ ಗುರುತನ್ನು ಬದಲಾಯಿಸಿಕೊಂಡು ತನ್ನ ವೇಷವನ್ನು ಬದಲಾಯಿಸಿಕೊಂಡು ಹೇಗಿದ್ದ ಅನ್ನೋದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಕೂಡ ಈಗ ಮಾಡಲಾಗ್ತಿರುವಂಥದ್ದು. ಈಗ NIA ಅಧಿಕಾರಿಗಳು ಕೂಡ ಎಂಟ್ರಿಯನ್ನು ಕೊಡ್ತಾರೆ. ಆದರೆ ಕೊನೆಯದಾಗಿ ಕೂಡ ಅಂದರೆ ಈ ಮಲ್ಲೇಶ್ವರಂ ಬ್ಲಾಸ್ಟ್ ಕೇಸ್ನ ನಂತರ ಆತ ತಲೆಮರೆಸಿಕೊಂಡಿರುವಂಥದ್ದು. ಅದಾದ ಬಳಿಕ ಅಂದರೆ ಹಿಂದೆ 1995ರಿಂದಲೂ ಕೂಡ ಈತ ಸಕ್ರಿಯನಾಗಿ ಈ ಒಂದು ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗಿಯಾಗಿರುವಂಥ ಒಂದು ವಿಚಾರ ಏನಿದೆ ಅದಲ್ಲದೆ ಈತ ಬಾಂಬ್ ತಯಾರಿಕೆ ಮಾಡುವಂಥ ನಿಟ್ಟಿನಲ್ಲಿ ಏನಿದೆ ಈ ಒಂದು ಟೀಮ್ ಕೇವಲ ಈತ ಸಡನ್ನಾಗಿ ಈತ ಎಕ್ಸಿಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಹಿಂದೆ ಏನಾದರೂ ಈ ಸದ್ಯದ ಮಟ್ಟಿಗೆ ಈತ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದ, ಬೇರೆಯವ್ರಿಗೆ ಇಂಥ ರೀತಿಯಲ್ಲಿ ಏನಾದರೂ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಈತ ಸಕ್ರಿಯನಾಗಿದ್ದ ಅನ್ನೋದ್ರ ಬಗ್ಗೆ ಕೂಡ ತಮಿಳುನಾಡಿನ ಪೊಲೀಸರಾಗಿರ್ಬೋದು ಜೊತೆಗೆ ಒಂದು ಟೆರರಿಸ್ಟ್ ಸೆಲ್ ಟೀಮ್ ಏನಾಗಿರ್ಬೋದು ಅವರು ಈಗ ಇನ್ವೆಸ್ಟಿಗೇಷನ್ ಮಾಡಿ ವಿಚಾರಣೆ ಮಾಡುವಂಥ ನಿಟ್ಟಿನಲ್ಲಿ ನಿರತರಾಗಿರುವಂಥದ್ದು. ಶರ್ಮಿತಾ ಶೆಟ್ಟಿ.